ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಒಂದು ಬ್ಯೂಟಿ ಟಿಪ್ಸ್ನ ಶೇರ್ ಮಾಡ್ಕೊತೀನಿ. ಓಕೆನಾ? ಏನಪ್ಪ ಬ್ಯೂಟಿ ಟಿಪ್ಸು ಅಂದರೆ ಫೇಸ್ ಮಾಸ್ಕ್ ಥರ ಡಾರ್ಕ್ ಡಾರ್ಕ್ ಸರ್ಕಲ್ಸು ರಿಮೂವ್ ಆಗುತ್ತೆ, ಮತ್ತು ಬ್ಲ್ಯಾಕ್ ಟ್ಯಾನ್ ಇದ್ದರೆ ಇವಾಗ ಹೆಂಗೂ ಸಮ್ಮರ್ ಟೈಮಲ್ಲ, ಸನ್ ಬರ್ನ್ ಅಂತೂ ಜಾಸ್ತಿ ಇರುತ್ತೆ, ಅದೆಲ್ಲ ರಿಮೂವ್ ಆಗೋಕ್ಕೆ ಮತ್ತು ಫೇಸು ಕ್ಲಾರಿಟಿಯಾಗಿ ಬರೋಕ್ಕೆ, ನೀಟಾಗಿ ಫೇಸು ಏನಾರ ಡಾರ್ಕ್ ಸ್ಪಾಟ್ಸ್ ಏನಾರ ಇದ್ದರೆ ಅದೆಲ್ಲ ರಿಮೂವ್ ಆಗೋಕ್ಕೆ ನಾನು ನಿಮ್ಮ ಹತ್ರ ಒಂದು ಹೋಮ್ ಮೇಡ್ ಫೇಸ್ ಮಾಸ್ಕ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಓಕೆನಾ? ಆ ಫೇಸ್ ಮಾಸ್ಕ್ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನಾನು ಶೇರ್ ಮಾಡ್ತೀನಿ. ಏನೇನು ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿ ಈ ಫೇಸ್ ಮಾಸ್ಕ್ನ ಮಾಡ್ಕೊಳ್ಳೋದು ಅಂತ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡು ಬನ್ನಿ. ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಬಂದು ಸಿಂಪಲ್ ಆಗಿ ಮನೇಲೇ ಇರುವಂಥ ಟೊಮ್ಯಾಟೊ, ಅಕ್ಕಿ ಹಿಟ್ಟು, ಹಾಗೆ ಕಾಫಿ ಪೌಡರ್, ಸ್ವಲ್ಪ ಮೊಸರು ತೊಗೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೈಸಾಗಿರುತ್ತೆ. ಕಾಫಿ ಪೌಡರು ಸ್ವಲ್ಪ ಸ್ಕ್ರಬ್ಬಿಂಗ್ ಟೈಪ್ ಇರಲಿ, ಸ್ವಲ್ಪ ತರಿ ಆಗಿದ್ರೆ ಚೆನ್ನಾಗಿರುತ್ತೆ. ಓಕೆನಾ? ಇವಾಗ ಇದನ್ನು ನಾನು ನೀಟಾಗಿ ಫೇಸಿಗೆ ಅಪ್ಲೈ ಮಾಡ್ತೀನಿ. ಬೆಳಗ್ಗೆ ಎದ್ದು ಫೇಸ್ ವಾಶ್, ಏನು ಸೋಪೇನೂ ಹಾಕ್ತಾರೆ, ಮಖ ಹಂಗೆ ತೊಳ್ದಿರೋದು. ಓಕೆನಾ? ಸೋಪೆಲ್ಲ ಹಾಕಿ ಎದ್ದಿದ ತಕ್ಷಣ ಹಂಗೆ ಮಖ ತೊಳ್ಕೊಂಡು ನೀಟಾಗಿ, ಏನೂ ಇಲ್ಲ ಫೇಸ್ ಮೇಲೆ ಒಂದು ಕ್ರೀಮ್ ಏನು ಯೂಸ್ ಮಾಡಿಲ್ಲ, ಅದು ಆಮೇಲಿಂದ ನೀಟಾಗಿ ಅಪ್ಲೈ ಮಾಡ್ಕೊಂಡು ಬರಬೇಕು ಕಂಪ್ಲೀಟ್ ಫೇಸ್. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನೀವು ಒಂದು 2 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿದ್ರೆ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ಇವಾಗ ನಾವು ಆಚೆ ಓಡಾಡ್ತಾ ಇರ್ತೀವಿ, ಸನ್ ಬರ್ನ್ಸು, ಹಾಗೆ ಏನಾರ ಸ್ಪಾಟ್ಸ್, ಈ ಧೂಳಿಂದ ಬರೋ ಧೂಳೆಲ್ಲ ಬಂದು ಫೇಸ್ ಮೇಲೆ ಕುತ್ಕೊಳ್ಳುತ್ತೆ, ಮತ್ತು ಧೂಳು ಏನೇ ಇದ್ದರೂ ಫೇಸ್ ಮೇಲೆ ಅದೆಲ್ಲ ನೀಟಾಗಿ ಕ್ಲೀನಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೀಟಾಗಿ ಹಚ್ಕೋಬೇಕು. ಮಾಸ್ಕ್ ಥರ ಹಚ್ಕೊಳ್ಳಿ ಕೈಯಲ್ಲಿ ನೀಟಾಗಿ, ಎಲ್ಲೆಲ್ಲಿ ಕತ್ಗೂ ಹಚ್ಕೊಳ್ಳಿ. ಓಕೆನಾ? ಇಲ್ಲೆಲ್ಲ ಇರುತ್ತಲ್ಲ, ಇಲ್ಲೆಲ್ಲ ಡಾರ್ಕ್ ಇರುತ್ತಲ್ಲ, ಇಲ್ಲೆಲ್ಲ ಹಚ್ಕೊಳ್ಳಿ. ನಾನು ಫೇಸಿಗೆ ಮಾತ್ರ ಹಚ್ಚಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ಅಪ್ಡೇಟ್, ಓಕೆನಾ, ನನ್ನ ಸಬ್ಸ್ಕ್ರೈಬರ್ಸ್ಗೆ, ಇವಾಗ ಗೋಲ್ಡ್ ರೇಟ್ ಬಂದು ಪರ್ ಗ್ರಾಮ್ 10,000 ರೀಚ್ ಆಗ್ತಾ ಇದೆ. 200 ರುಪೀಸ್ ಅಷ್ಟೇ ಡಿಫ್ರೆನ್ಸ್ ಇರೋದು, 10,000 ರೀಚ್ ಆಗ್ತಿದೆ. ಮೀಡಿಯಂ ಕ್ಲಾಸ್ ಜನರು ಗೋಲ್ಡ್ ತೊಗೊಳಕ್ಕಾಗುತ್ತೆ ಇವಾಗ? ನೋವೇ ಚಾನ್ಸೇ ಇಲ್ಲ ಅಂತಲೇ ಹೇಳ್ಬೋದು. 100 ಗ್ರಾಮ್ ಗೋಲ್ಡ್ ಬಿಸ್ಕೆಟ್ಗೆ ಇಟ್ ಕಾಸ್ಟ್ ಅರೌಂಡ್ 10 ಲ್ಯಾಕ್ ಅಂತೆ. ಅವ್ರು ಹೇಳ್ತಿದ್ರು, ನಾವು ರೆಗ್ಯುಲರಾಗಿ ಗೋಲ್ಡ್ ಮಾಡಿಸ್ಕೊಳ್ಳೋರ ಹತ್ರ ಕೇಳಿದಾಗ ಅವ್ರು ಹೇಳ್ತಿದ್ರು, ಇನ್ನು ಸ್ವಲ್ಪ ದಿನಕ್ಕೆ 13,000 ಆಗುತ್ತೆ ಪರ್ ಗ್ರಾಮು. ಗೋಲ್ಡ್ ರೇಟು ತುಂಬ ಕಷ್ಟ ಆಗುತ್ತೆ ನಮಗೆ ಅದನ್ನು ಗೋಲ್ಡ್ ತೊಗೊಂಬಂದು ನಾವೇ ಇವಾಗ ಗೋಲ್ಡ್ನ ಫೆಚ್ ಮಾಡೋಕ್ಕಾಗ್ತಾಯಿಲ್ಲ ಮಾರ್ಕೆಟಲ್ಲಿ ಅಂತ. ಯಾಕೆ ಅಂದರೆ ಅವಾಗ ಅವ್ರು ಹೇಳಿದ್ದು ನಮಗೆ ಔಟ್ಸೈಡ್ ಕಂಟ್ರೀಸಲ್ಲಿ, ಅಮೇರಿಕಾದಲ್ಲಿ ಎಲ್ಲ ಇದು ಗೋಲ್ಡ್ ಸ್ಟಾಕ್ಸ್ನ ಪರ್ಚೇಸ್ ಮಾಡಿ ಇಟ್ಕೋತಾ ಇದ್ದಾರಂತೆ. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ ಅಂತ. ಅವ್ರು ಫುಲ್ ಪರ್ಚೇಸ್ ಮಾಡಿ ಇಟ್ಕೋತಿದ್ದಾರೆ. ನಮಗೆ ಇವತ್ತೊಂದು ರೇಟ್ಗೆ ನಾವು ಒಬ್ಬರು ಕಸ್ಟಮರ್ಸ್ ಹತ್ರ ಆರ್ಡರ್ ತೊಗೊಂಡಿದ್ರೆ ನಾಳೆ ಬೆಳಗ್ಗೆ ಹೋಗೋಣ ಅನ್ನೋಷ್ಟರಲ್ಲಿ ರೇಟೇ ಚೇಂಜ್ ಆಗಿಬಿಟ್ಟಿರುತ್ತೆ. ನಾವೇ ಕೈಯಲ್ಲಿ ಹಾಕಿ ಮಾಡಿಕೊಡ್ತಾ ಇದ್ದೀವಿ ಅವ್ರಿಗೆ ಅಂತ ಹೇಳ್ತಾ ಇದ್ರು. ನಮಗೆ ಮೊನ್ನೆ ಅಪ್ಪಾಜಿ ಫೋನ್ ಮಾಡಿದ್ರು ಹಿಂಗಿದೆ ಗೋಲ್ಡ್ ರೇಟ್ ಏನು ಅಂತ. ಅವಾಗ ಹೇಳ್ತಾಯಿದ್ರು, ಅವಾಗ ಅಂತ ಇದ್ರು ಅಪ್ಪಾಜಿ, ಅಪ್ಪ 3,000 1 ಗ್ರಾಮ್ಗಂದರೆ
ಯಾರು ತೊಗೊಳಕ್ಕಾಗಲ್ಲ, ಯಾರು 1% ಗೋಲ್ಡ್ನು ಸಹ ಇದು ಮಾಡೋಕ್ಕಾಗಲ್ಲ ಅಂದರೆ ಎಷ್ಟು ಬೇಜಾರಲ್ಲ. ಇವಾಗ ಹೆಣ್ಮಕ್ಳಿಗಂತೂ ತುಂಬ ಆಸೆ ಇರುತ್ತೆ ಗೋಲ್ಡ್ ಮೇಲೆ, ಒಬ್ರು ಗಂಡು ಮಕ್ಳಿಗೂ ಈಕ್ವಲಿ ಆಸೆ ಇರುತ್ತೆ ಅವ್ರಿಗೆ ಏನಾರ ಮಾಡಿಸ್ಕೋಬೇಕು ಅಂತ. ಏನು ತೊಗೊಳಕ್ಕೆ ಆಗಲ್ಲ ಅಂದರೆ ನೀನು ಮತ್ತೆ ಗೋಲ್ಡು ಸಹ ಬರೀ ದುಡ್ಡಿರೋರೇ ತೊಗೋಬೇಕು, ಹಂಗಾಗಿ ಹೋಗ್ಬಿಡುತ್ತೆ. ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಮನಿಗೆ ವ್ಯಾಲ್ಯೂ ಕಮ್ಮಿ ಆಗ್ತಿದೆ, ಕಮಾಡಿಟೀಸ್ ಮೇಲೆ ವ್ಯಾಲ್ಯೂ ಜಾಸ್ತಿ ಆಗ್ತಿದೆ ಅಂತಲೇ ಹೇಳ್ಬೋದು. ಐ ಡೋಂಟ್ ನೋ, ಅದು ಪಕ್ಕ ಗೋಲ್ಡ್ ಅಂತೂ ಮತ್ತೆ ಕಮ್ಮಿಗೆ ಬರೋಕ್ಕೆ ಚಾನ್ಸೇ ಇಲ್ಲ. ಅವಾಗ ನಮ್ಮಮ್ಮ ಹೇಳೋರು 200 ರೂಪೀಸ್ ಇತ್ತಂತೆ ಗ್ರಾಮ್, ಅವಾಗ ಅವರು ಮಾಡಿಸ್ಕೋತಾ ಅವಾಗ ಹೇಳ್ತಿದ್ರು 200 ರೂಪೀಸ್ ಇತ್ತು ಗ್ರಾಮ್, ಯಾರೂ ಜಾಸ್ತಿ ಗೋಲ್ಡೇ ತೊಗೋತಾ ಇರಲಿಲ್ಲ. ಇವಾಗ ಎಷ್ಟೇ ಜಾಸ್ತಿ ಇದ್ರೂ ಅಂಗಡಿಯಲ್ಲಿ ಜನ ತುಂಬಿರ್ತಾರೆ, ಬಿಕಾಸ್ ಅವ್ರ ಪ್ಲ್ಯಾನ್ಸ್ ಇರುತ್ತೆ, ತೊಗೊಂಡು ಇಟ್ಕೊಂಡ್ಬಿಡೋಣ ಮುಂದಕ್ಕೆ ಯೂಸ್ ಆಗುತ್ತೆ. ಗೋಲ್ಡ್ ಅಂಗಡಿಯವರು ಹೇಳ್ತಾರೆ ಸ್ಟಾಕ್ಸ್ ಮೇಲೆಲ್ಲ ಇನ್ವೆಸ್ಟ್ ಮಾಡೋ ಬದಲು ಸ್ಟಾರ್ಟ್ ಇನ್ವೆಸ್ಟಿಂಗ್ ಆನ್ ಗೋಲ್ಡ್, ಸ್ವಲ್ಪ ನಿಮಗೆ ರಿಟರ್ನ್ಸ್ ಜಾಸ್ತಿ ಸಿಗುತ್ತೆ. ಗೋಲ್ಡ್ ಮತ್ತೆ ಒಂದ್ಸಲಿ ಗೋಲ್ಡ್ ರೇಟ್ ಜಾಸ್ತಿ ಹೊಟ್ಟೋದ್ರೆ ಅದು ಮತ್ತೆ ಕಮ್ಮಿ ಆಗೋಲ್ಲ. ಆದರೆ 100 ರೂಪೀಸ್ ಒಂದು 2 ವೀಕ್ಸ್ ಬ್ಯಾಕ್ಸ್ ಕಮ್ಮಿ ಆಯಿತು ಅನ್ನೋಲ್ಲ, ಬರೀ 100 ರೂಪೀಸ್ ಅಷ್ಟೇ ಅಂತ ಕಮ್ಮಿ ಆಗಿದೆ. ಇದೊಂದು ಅಪ್ಡೇಟ್ಸ್ ನನ್ನ ಸಬ್ಸ್ಕ್ರೈಬರ್ಸ್ಗೆ. ಓಕೆ, ನೋಡಿದ್ರಲ್ಲ, ಕಂಪ್ಲೀಟ್ ಪ್ಯಾಕ್ನ ಅಪ್ಲೈ ಮಾಡಿದ್ದಾಯಿತು. 2 to 5 ಮಿನಿಟ್ಸ್ ಬಿಟ್ಬಿಡ್ಬೇಕು ಕಂಪ್ಲೀಟ್ ಪ್ಯಾಕ್ನ. ಆಮೇಲಿಂದ ಫೇಸ್ ವಾಶ್ ಮಾಡ್ಕೊಂಬಂದರೆ ಆ ಡಿಫ್ರೆನ್ಸ್ ನೀವು ನೋಡ್ಬೋದು. ಒಂದು ಸ್ವಲ್ಪ ಹೊತ್ತು ಒಣಗಾದ್ಮೇಲೆ ಒಂಚೂರು ಕೈಯಲ್ಲೇ ಹಿಂಗೆ ಸ್ಕ್ರಬ್ ಮಾಡ್ಕೊಳ್ತಾ ಬರಬೇಕು. ಒಣಗಿರುತ್ತಲ್ಲ ಸ್ವಲ್ಪ ಟೈಟ್ ಆಗುತ್ತೆ ಫೇಸು, ನೀಟಾಗಿ ಹಿಂಗೆ ಸ್ಕ್ರಬ್ ಮಾಡ್ಕೊಂಡು ಬಂದರೆ ನೀಟಾಗಿ ಇಲ್ಲೆಲ್ಲ ನೀಟಾಗಿ ಸ್ಕ್ರಬ್ ಮಾಡ್ಕೊಂಬಂದರೆ ನಿಮಗೆ ಸ್ಕ್ರಬ್ ಮಾಡ್ಕೊಂಡು ಕೋಲ್ಡ್ ವಾಟರಲ್ಲಿ ನೀಟಾಗಿ, ಕೋಲ್ಡ್ ಆಗಲ್ಲ ಅಂದರೆ ವಾರ್ಮ್ ವಾಟರಲ್ಲಿ ನೀವು ನೀಟಾಗಿ ಮುಖ ತೊಳ್ಕೊಂಡ್ರೆ ಕ್ಲಿಯರಾಗಿ ಬರುತ್ತೆ ಫೇಸ್ ಮಾತ್ರ. ನಾನು ನಿಮ್ಗೆ ತೋರಿಸ್ತೀನಿ, 5 ಮಿನಿಟ್ಸ್ ಆದಮೇಲೆ ಸಿಗ್ತೀನಿ. 5 ನಿಮಿಷ ಆಯಿತು ನೋಡಿ, ಸ್ವಲ್ಪ ಡ್ರೈ ಆಗ್ತಾ ಬಂದಿದೆ. ಇವಾಗ ನೀಟಾಗಿ ನಿಮ್ಮ 3 ಫಿಂಗರ್ಸಲ್ಲಿ ಸ್ಕ್ರಬ್ ಮಾಡ್ಕೊಂಡು ಬನ್ನಿ. ಸ್ಕ್ರಬ್ ಮಾಡಿದ್ದಾಯಿತು, ಆಮೇಲೆ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಆಮೇಲೆ ನೀವು ಆ ಡಿಫ್ರೆನ್ಸ್ನ ನೋಡ್ಬೋದು. ಓಕೆನಾ, ನಾನು ಇವಾಗ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೆ. ಗಲೀಜು ಕೂತಿರುತ್ತೆ, ಓಡಾಡ್ತಾ ಇರ್ತೀವಿ ಆಚೆ, ಸೂರ್ಯಂದು ಇದು ಸನ್ಬರ್ನು ಡಸ್ಟು ಎಲ್ಲ ನೀಟಾಗಿ ಕ್ಲಿಯರ್ ಆಗುತ್ತೆ. ನೀವು ಟ್ರೈ ಮಾಡಿ. ಓಕೆ, ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಒಂದು ರೆಸಿಪಿನ ಕೂಡ ಶೇರ್ ಮಾಡ್ಕೊತೀನಿ. ಏನಪ್ಪ ರೆಸಿಪಿ ಅಂದರೆ ಎಗ್ ಲಾಲಿಪಾಪ್ ರೆಸಿಪಿ ಹೆಂಗೆ ಮಾಡೋದು ಅಂತನೂ ಕೂಡ ಶೇರ್ ಮಾಡ್ಕೊತೀನಿ. ಹೋಗಿ ಕಂಪ್ಲೀಟ್ ರೆಸಿಪಿ ವ್ಲಾಗ್ನ ನೋಡಿ. ನಿಜ ನಾನು ಟ್ರೈ ಮಾಡ್ತಾ ಹೆಂಗೆ ಬರುತ್ತೋ ಏನೋ ಅಂದ್ಕೊಂಡು ಟ್ರೈ ಮಾಡಿದ್ದು, ಸಖತ್ತಾಗಿ ಬಂತು. ಹೋಟೆಲ್ ಸ್ಟೈಲೇ ಅನ್ಬೋದು, ತುಂಬ ಚೆನ್ನಾಗಿತ್ತು. ಆಯಿತಾ, ಅದ್ರ ಜೊತೆಗೆ ನಾನು ಕಾಂಬಿನೇಷನ್ ಮಾಡ್ಕೊಂಡಿದ್ದು ಸಾಸು ಮತ್ತು ಮಯೋನೀಸು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಯೂಸ್ ಮಾಡಿದ್ದು ಬರೀ 3 ಮೊಟ್ಟೆಯಲ್ಲಿ 3 ಮೊಟ್ಟೆ ಯೂಸ್ ಮಾಡಿದೆ. ಆಲ್ಮೋಸ್ಟ್ ನಂಗೆ ಹತ್ತತ್ರ ಒಂದು 7 to 8 ಪೀಸಸ್ ಆಯಿತು ಎಗ್ ಲಾಲಿಪಾಪ್. ತುಂಬ ಚೆನ್ನಾಗಿದೆ, ಹೈಲಿ ರೆಕಮೆಂಡೆಡ್. ಮಾಡಿ ಮನೇಲಿ ಚಿಕ್ಕ ಮಕ್ಕಳು ಕೊಡಿ, ದೊಡ್ಡವ್ರ ಗಂಟನೂ ಇಷ್ಟ ಆಗುತ್ತೆ. ರೆಸಿಪಿ ನೋಡ್ಕೊಂಬನ್ನಿ. ಲಾಲಿಪಾಪ್ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಬಾಯ್ಲ್ಡ್ ಎಗ್, ಬ್ರೆಡ್ ಕ್ರಮ್ಸ್, ಗರಂ ಮಸಾಲ, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಸಣ್ಣದಾಗೆ ಚಾಪ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಾರ್ನ್ಫ್ಲೋರ್, ಮೈದಾ ಫ್ಲೋರ್. ಇಷ್ಟು ಇದ್ದರೆ ಸೂಪರ್ ಆಗಿರೋವಂಥ ಎಗ್ ಲಾಲಿಪಾಪ್ ರೆಡಿ ಆಗುತ್ತೆ. ಬನ್ನಿ ರೆಸಿಪಿ ನೋಡ್ಕೊಂಬರೋಣ. ಕ್ರಮ್ಸ್ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ಬ್ರೆಡ್ಡು. ಇವಾಗ ನಾನು 2 ಸ್ಲೈಸ್ ಆಫ್ ಬ್ರೆಡ್ನ ತೊಗೊಂಡು ಪುಡಿ ಮಾಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಈ ತುಂಬ ದೊಡ್ಡದಾಗೂ ಬೇಡ, ತುಂಬ ಚಿಕ್ಕದಾಗೂ ಬೇಡ, ಮೀಡಿಯಮ್ ಆಗಿ ಕೈಯಲ್ಲೇ ಪುಡಿ ಮಾಡಿ ಪೀಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದು 2 ರೌಂಡ್ ಬಂದಾದಮೇಲೆ ನಮಗೆ ಬ್ರೆಡ್ ಕ್ರಮ್ಸ್ ರೆಡಿ ಆಗುತ್ತೆ. ಇದು ಒನ್ ಆಫ್ ದ ಮೇನ್ ಇಂಗ್ರೀಡಿಯೆಂಟ್ಸ್ ಫಾರ್ ಎಗ್ ಲಾಲಿಪಾಪ್ ಅಂತಲೇ ಹೇಳ್ಬೋದು. ಇವಾಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಯಾವ ಕನ್ಸಿಸ್ಟೆನ್ಸಿಲಿ ಪುಡಿ ಮಾಡಬೇಕು ಅಂತಲೂ ಹೇಳ್ತೀನಿ. ಎಷ್ಟು ತರಿಯಾಗಿ ಬಂದಿದೆ ಅಂತ ನೋಡಿ, ಎಷ್ಟು ತರಿಯಾಗಿ ಬಂದಿದ್ರೆ ಸಾಕು. 2 ಸ್ಲೈಸ್ ಆಫ್ ಬ್ರೆಡ್ಡಿಂದ ಯೂಸ್ ಮಾಡಿ ಪೀಸ್ ಆಗಿ ಹಾಕಿ ಮಿಕ್ಸಿ ಜಾರ್ಗೆ ಗ್ರೈಂಡ್ ಮಾಡಿದ್ರೆ ಬ್ರೆಡ್ ಕ್ರಮ್ಸ್ ರೆಡಿ ಆಗುತ್ತೆ. ನೋಡಿದ್ರೆ ತರಿಯಾಗಿ ಬಂದಿದೆ.
ಎಗ್ ಲಾಲಿಪಾಪ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡಾಯಿತು, ಬ್ರೆಡ್ ಕ್ರಮ್ಸ್ನ ರೆಡಿ ಮಾಡಿದ್ದಾಯಿತು. ಇವಾಗ ಬಾಯ್ಲ್ ಮಾಡಿ ಇಟ್ಕೊಂಡಿರೋವಂಥ ಮೊಟ್ಟೆನ ಬಿಡಿಸಿಟ್ಕೋಬೇಕು. ನಾನು ಮೊಟ್ಟೆನ ತುದ್ದಾದರೂ ಮಾಡ್ಬೋದು, ತುರಿಬೋದು. ಇಲ್ಲ ನಾನೇನು ಮಾಡಿದೆ ಅಂದರೆ ಚಾಕುವಲ್ಲೇ ಪೀಸಾಗಿ ಕಟ್ ಮಾಡ್ಕೊಂಬಿಟ್ಟೆ. ತುರಿದ್ರೆ ತುಂಬ ಸಣ್ಣದಾಗುತ್ತೆ. ಚಾಪ್ ಮಾಡಿ ಇಟ್ಕೊಂಡ್ರೆ ಸರಿ ಹೋಗುತ್ತೆ, ತಿಂತ ಬಾಯಿಗೆ ಸಿಗುತ್ತೆ ಅಂತ ನಾನು ಚಾಪ್ ಮಾಡಿ ಇಟ್ಕೊಂಡೆ. 3 ಮೊಟ್ಟೆ ತೊಗೊಂಡಿದ್ದೆ. 3 ಮೊಟ್ಟೆನ ಬೇಯಿಸಿ ಬಿಡಿಸಿ ಚಾಪ್ ಮಾಡಿ ಇಟ್ಕೊಂಡೆ. ಒಂದು ಟಿಪ್ಸ್ ಏನಂದರೆ, ನೀವು ಎಗ್ ಬಾಯ್ಲ್ ಮಾಡ್ತಾ ನೀವು ಸ್ವಲ್ಪ ಈರುಳ್ಳಿ ಸಿಪ್ಪೆನ ಹಾಕಿ ಆವಾಗ ಮೊಟ್ಟೆ ಒಡೆಯಲ್ಲ ಅಂತ ಹೇಳ್ಬೋದು. ಇವಾಗ ಒಂದು ಬೌಲ್ಗೆ ನಾವು ಚಾಪ್ ಮಾಡಿ ಇಟ್ಕೊಂಡಿರೋವಂಥ ಮೊಟ್ಟೆ, ಹಾಗೆ ಈರುಳ್ಳಿ, ಎಲ್ಲ ಮಸಾಲೆ ಐಟಮ್ಸ್ನ ಹಾಕ್ಕೊಂಡೆ. ಹಾಗೆ 2 ಸ್ಪೂನ್ಸ್ ಕಾರ್ನ್ಫ್ಲೋರು, 1 ಸ್ಪೂನ್ ಮೈದಾ ಹಿಟ್ಟನ್ನ ಹಾಕ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗಿ ಎಣ್ಣೆ ಹಾಕೋತೀನಿ. ನೀರೇ ಬೇಡ ಅಂತ ಹೇಳ್ಬೋದು. ಅದೇ ಉಂಡೆ ಮಾಡಬೇಕಾದ್ರೆ ವಾಟರ್ ಕನ್ಸಿಸ್ಟೆನ್ಸಿ ಇರುತ್ತಲ್ವ ಮೊಟ್ಟೆಯಲ್ಲಿ, ಈರುಳ್ಳಿಲೆಲ್ಲ, ಅದೇ ಆರಾಮಾಗಿ ನೀರು ಸರಿ ಹೋಗುತ್ತೆ. ಅದನ್ನೇನು ರೌಂಡ್ ಮಾಡಬೇಕಾದ್ರೆ, ಬಾಲ್ ಟೈಪ್ ಮಾಡಬೇಕಾದ್ರೆ ಅದು ನೀಟಾಗಿ ಬಾಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಾನು ನೋಡಿ ಬಾಲ್ ತೋರಿಸ್ತೀನಿ, ಆರಾಮಾಗಿ ಬಾಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂಗೆ ಅರೌಂಡ್ 6 to 7 ಇಲ್ಲ 7 to 8 ಬಾಲ್ಸ್ ಆಗಿದೆ. 5 ಬಾಲ್ ಆಗಿದೆ ಎಗ್ ಲಾಲಿಪಾಪ್ಗೆ. ನೋಡಿ ನಾನಿವಾಗ ನೀಟಾಗಿ ಉಂಡೆ ಮಾಡಿ ಎಷ್ಟು ಬಾಲ್ ಆಗುತ್ತೆ ಅಂತ ನೀವೇ ಕೌಂಟ್ ಮಾಡ್ಬೋದು. ನಾನು ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ವಲ್ಲಪ್ಪ, ಎಗ್ ಲಾಲಿಪಾಪು ಅಂದ್ಕೊಂಡು ನಾನು ಟ್ರೈ ಮಾಡಿದ್ದು. ಬಟ್ ತುಂಬ ಚೆನ್ನಾಗಿ ಬಂತು, ರೆಸ್ಟೋರೆಂಟ್ ಸ್ಟೈಲೇ ಬಂತು. ತುಂಬ ಯಮ್ಮಿ ಆಗಿತ್ತು ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಆಲ್ಮೋಸ್ಟ್ 8 ಬಾಲ್ಸ್ ಆಯಿತು. ಇವಾಗ ನಾನು 1 ಕಪ್ಗೆ 2 ಸ್ಪೂನ್ಸ್ ಕಾರ್ನ್ಫ್ಲೋರ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಾದ್ಮೇಲೆ ನಾನು ರೌಂಡ್ ಮಾಡಿ ಇಟ್ಕೊಂಡಿರೋ ಅಂಥ ಎಗ್ ಲಾಲಿಪಾಪ್ನ ಅದಕ್ಕೆ ಫುಲ್ ಡಿಪ್ ಮಾಡಲ್ಲ, ಸ್ವಲ್ಪ ಡಿಪ್ ಮಾಡ್ತೀನಿ. ಫುಲ್ ಡಿಪ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಬಿಟ್ಟೋಗ್ಬಿಡುತ್ತೆ, ಸಪ್ರೇಟ್ ಆಗೋಕ್ಕೆ ಶುರು ಆಗುತ್ತೆ. ಅದಕ್ಕೆ ಸ್ವಲ್ಪ ಡಿಪ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಪ್ಲೇಟ್ಗೆ ನಾನು 1 ಪ್ಲೇಟ್ ಫುಲ್ಲು ನಾನು ರೆಡಿ ಮಾಡ್ಕೊಂಡಿರೋಂಥ ಬ್ರೆಡ್ ಕ್ರಮ್ಸ್ನ ಸ್ಪ್ರೆಡ್ ಮಾಡ್ಕೊತೀನಿ. ಇವಾಗ ಇಟ್ಕೊಂಡಿರೋ ಒಂದು ರೌಂಡ್ ಮಾಡಿರೋಂಥ 1 ಎಗ್ ಬಾಲ್ನ ತೊಗೊಂಡು ಸ್ವಲ್ಪ ಡಿಪ್ ಮಾಡ್ತೀನಿ. ಫುಲ್ಲು ಡಿಪ್ ಮಾಡೋಕ್ಕೆ ಹೋಗಲ್ಲ, ಹೇಳ್ದಂಗೆ ಬಿಟ್ಕೊಂಬಿಡುತ್ತೆ. ಆಮೇಲೆ ಬ್ರೆಡ್ ಕ್ರಮ್ಸಲ್ಲಿ ರೋಲ್ ಮಾಡ್ಕೊಂಡು ಆಮೇಲಿಂದ ನಾನು ಮತ್ತೆ ಉಂಡೆ ಮಾಡ್ಕೊತೀನಿ, ಸರಿ ಹೋಗುತ್ತೆ. ಎಲ್ಲನೂ ಹಂಗೆ ಮಾಡಬೇಕಾಗುತ್ತೆ. ಯಾಕೆ ಇನ್ನೊಂದ್ಸಲಿ ರೋಲ್ ಮಾಡಿದೆ ನಾನು ಬ್ರೆಡ್ ಕ್ರಮ್ಸ್ ಮೇಲೆ ಇದು ಮಾಡಾದ್ಮೇಲೆ ಅಂದರೆ, ಬಿಕಾಸ್ ಸ್ವಲ್ಪ ಏನಾರ ಬಿಟ್ಟು ಹೋಗ್ತಾ ಇದ್ದರೆ ಅದು ಮತ್ತೆ ಇನ್ನೊಂದ್ಸಲಿ ರೋಲ್ ಆಗಿರುತ್ತೆ ಅಂತ. ನೋಡಿ ಎಲ್ಲನೂ ಬ್ರೆಡ್ ಕ್ರಮ್ಸ್ಗೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾಯಿತು. ಬ್ರೆಡ್ ಕ್ರಮ್ಸಲ್ಲಿ ರೋಲ್ ಮಾಡಿ ಕಾರ್ನ್ಫ್ಲವರಲ್ಲಿ ಡಿಪ್ ಮಾಡಿ, ಮತ್ತು ನಾನು ಇನ್ನೊಂದ್ಸಲಿ ಹಾಕ್ಬೇಕಾದ್ರೆ ಇನ್ನೊಂದ್ಸಲಿ ಬ್ರೆಡ್ ಕ್ರಮ್ಸಲ್ಲಿ ನಾನು ಇದನ್ನು ಡಿಪ್ ಮಾಡಿದ್ದಾಯಿತು ಎಲ್ಲ ಎಗ್ ರೋಲ್ಸ್ನ. ಇವಾಗ ಒಂದು ಪ್ಯಾನ್ಗೆ ನಾನು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಷ್ಟು ಡೀಪ್ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡೆ. ಎಣ್ಣೆ ಕಾಯ್ದಾದ್ಮೇಲೆ ಒಂದು ಚೂರು ಟ್ರೈ ಮಾಡಿ ನೋಡಿದೆ, ಬೆಂದಿದೆ, ಎಣ್ಣೆ ಕಾಯ್ದಿದೆ ಅಂತ ಗೊತ್ತಾಯಿತು. ಆಮೇಲೆ ನಾನು ರೆಡಿ ಮಾಡಿ ಇಟ್ಕೊಂಡಿರೋಂಥ ಎಗ್ ಲಾಲಿಪಾಪ್ನೆಲ್ಲ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ನಾನು ಇಷ್ಟು ಚೆನ್ನಾಗಿ ಬಂತು ಅಂತ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಟ್ ತುಂಬ ಚೆನ್ನಾಗಿ ಬಂತು, ಕ್ರಿಸ್ಪಿಯಾಗಿ ಬಂತು. ಆದರೆ ಎಣ್ಣೆಲಿ ಹಾಕಿದಾಗ ಸ್ವಲ್ಪ ಸ್ಲೋ ಆಗಿ ಟರ್ನ್ ಮಾಡಿ, ಫಾಸ್ಟಾಗಿ ಟರ್ನ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಅದು ಬಾಲ್ ಅಲ್ಲ, ಸ್ವಲ್ಪ ಬಿಟ್ಕೊಂಡ್ಬಿಡುತ್ತೆ. ಹಾಗೆ ಎಣ್ಣೆಲಿ ಫ್ರೈ ಮಾಡ್ತಾ ಹುಷಾರು. ಮೊಟ್ಟೆ ಎಲ್ಲ ಸ್ವಲ್ಪ ಸಿಡಿಯೋ ಸಾಧ್ಯತೆಗಳು ತುಂಬ ಇದೆ ಅಂತ ಹೇಳ್ಬೋದು. ಚೂರು ಟರ್ನ್ ಮಾಡ್ಕೊಂಡು ಅದು ಗೋಲ್ಡನ್ ಬ್ರೌನ್ ಕಲರ್ ಟರ್ನ್ ಆಗುತ್ತೆ, ನೋಡ್ಬೋದು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೀವು ಮನೇಲಿ ಟ್ರೈ ಮಾಡಿ ಆಯಿತಾ. ನಿಮ್ಗೇನಾರ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರಲ್ಲ ಅಂತ ಡೌಟ್ ಇದ್ರೆ 2 ಎಗ್ಸಲ್ಲಿ ಟ್ರೈ ಮಾಡಿ, ಓಕೆನಾ. ಬೋಂಡಾಗೆ ಏನೇನು ಮಿಕ್ಸ್ ಮಾಡ್ಕೋತೀವೋ ಅದನ್ನೇ ಅಷ್ಟೇ. ಈರುಳ್ಳಿ, ಇದಕ್ಕೆ ಕಾರ್ನ್ಫ್ಲೋರು, ಮೈದಾ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಎಲ್ಲ ಮಸಾಲೆ ಐಟಮ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಂಬ ರುಚಿಯಾಗುತ್ತೆ. ನೀವು ಟ್ರೈ ಮಾಡಿದ್ರೆ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಚೆನ್ನಾಗಿ ಬಂದಿತ್ತು. ಚಿಕ್ಕವರಿಂದ ದೊಡ್ಡವ್ರ ಗಂಟನೂ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು. ಇದಕ್ಕೆ ನಾನು ಮಯೋನೀಸ್ನ ಕಾಂಬಿನೇಷನ್ ಮಾಡಿದ್ದೆ, ಮತ್ತು ಸಾಸ್ನೂ ಕೂಡ ಕಾಂಬಿನೇಷನ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಿದ್ರೆ ಇನ್ನೊಂದ್ಸಲ ಹೇಳ್ತಾ ಇರ್ತೀನಿ. ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ನಾನು ತುಂಬ ಖುಷಿ ಪಡ್ತೀನಿ. ನಾ ಮಾಡಿದ ರೆಸಿಪಿ ಟ್ರೈ ಮಾಡ್ತಿದ್ದಾರೆ ಇವರು ಅಂತ. ಟ್ರೈ ಮಾಡ್ತೀರಾ ಅಲ್ಲ?
ವ್ಲಾಗ್ನ ನೋಡ್ಕೊಂಬಂದ್ರೆ ರೆಸಿಪಿನ ನೋಡ್ಕೊಂಬಂದ್ರೆ ಫಸ್ಟ್ ನಾನು ಬ್ಯೂಟಿ ಟಿಪ್ಸ್ನ ಶೇರ್ ಮಾಡಿದ್ದೀನಿ. ಹಾಗೆ ಒಂದು ರೆಸಿಪಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ಅದೇ ಎಗ್ ಲಾಲಿಪಾಪ್ ರೆಸಿಪಿ. ಎರಡು ರೆಸಿಪಿ ಅಂತ ಸರಿ, ಒಂದು ಬ್ಯೂಟಿ ಟಿಪ್ಸು ಹಾಗೆ ಎಗ್ ಲಾಲಿಪಾಪ್ ರೆಸಿಪಿ ಎರಡು ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆದರೆ ಕಂಪ್ಲೀಟ್ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಾನು ಏನು ಹೇಳ್ತಿದ್ದೀನಿ ಅಂತ ನಿಮ್ಗೆ ಕಂಟಿನ್ಯೂಟಿ ಮಿಸ್ ಆಗುತ್ತೆ. ಹಾಗೆ ನಾನು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ಒಂದು ಅಪ್ಡೇಟು ಸಹ ಕೊಟ್ಟಿದ್ದೀನಿ. ಆ ಅಪ್ಡೇಟು ತಿಳ್ಕೊಬೇಕಂದ್ರೆ ನೀವು ಫುಲ್ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರ್ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಂದು ಗುಡ್ ನ್ಯೂಸ್ ಏನು ಅಂದರೆ, ನಾನು ಲಾಸ್ಟ್ ಅಪ್ಡೇಟ್ ಕೊಟ್ಟಂಗೆ 377 ಇದ್ದರು 2 ಮೆಂಬರ್ಸ್ ಸಬ್ಸ್ಕ್ರೈಬ್ ಆಗಿದ್ರು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ದೆ. ಇವಾಗ ನನ್ನ ಯೂಟ್ಯೂಬ್ ಚಾನಲ್ಗೆ ಹತ್ತತ್ರ 392 ಮೆಂಬರ್ಸ್ ಸಬ್ಸ್ಕ್ರೈಬ್ ಆಗಿದ್ದಾರೆ. ಅರೌಂಡ್ 10 ಮೆಂಬರ್ಸ್ ಸಬ್ಸ್ಕ್ರೈಬ್ ಆಗಿದೆ, 10 to 11 ಮೆಂಬರ್ಸ್. ಥ್ಯಾಂಕ್ ಯು ಸೋ ಮಚ್. ನನ್ನ ಯೂಟ್ಯೂಬ್ಗೆ ನೀವು ಜಾಯ್ನ್ ಆಗಿದ್ದಕ್ಕೆ, ನಮ್ಮ ಫ್ಯಾಮಿಲಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಕೈಲಾಗಿದ್ದು ಅಷ್ಟು ಕಂಟೆಂಟ್ ವೀಡಿಯೋಸ್ನ ಕೊಡ್ತೀನಿ. ಹಾಗೆ ಬ್ಯೂಟಿ ಟಿಪ್ಸ್ನ ಶೇರ್ ಮಾಡ್ಕೋತೀನಿ, ಕಿಚನ್ ಟಿಪ್ಸ್ನ ಶೇರ್ ಮಾಡ್ಕೋತೀನಿ, ಟಿಪ್ಸ್ನ ಶೇರ್ ಮಾಡ್ಕೋತೀನಿ. ಪ್ರತಿ ವಿಡಿಯೋದಲ್ಲಿ ಏನಾರ ಒಂದು ಟಿಪ್ಸ್ನ ಶೇರ್ ಮಾಡ್ಕೋತೀನಿ. ಹಾಗೆ ಒಂದು ಸೂಪರ್ ಆಗಿರೋಂಥ ರೆಸಿಪಿನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಮನೇಲೇ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು, ಚಿಕ್ಕ ಪುಟ್ಟ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಬೋದು. ಎಲ್ಲ ಆಚೆನೇ ತರಬೇಕು ಅಂತೇನಿದೆ, ಎಲ್ಲ ಮನೇಲಿರೋಂಥ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡ್ಕೊಂಡು ಮಾಡೋವಂಥ ರೆಸಿಪೀಸ್ನ ಶೇರ್ ಮಾಡ್ಕೋತೀನಿ ನಿಮ್ಮ ಹತ್ರ. ನನಗೆ ಸಪೋರ್ಟ್ ಮಾಡ್ತಾರೆ. ಹೀಗೆ ನಾನೆಲ್ಲ ವ್ಲಾಗ್ಸ್ನ ನೋಡಿ ಇನ್ನು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ ಅವನು ನಮ್ಮ ಫ್ಯಾಮಿಲಿಗೆ ಆ್ಯಡಪ್ ಮಾಡ್ಕೊಳ್ಳೋಣ. ಓಕೆನಾ? ಓಕೆ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ಅಲ್ಲಿ ಕಂಟೆಂಟ್ ವೀಡಿಯೋಸ್, ನನ್ನ ಹಸ್ಬೆಂಡ್ದು ಕಪಲ್ ರೀಲ್ಸ್ ಎಲ್ಲ ಇರುತ್ತೆ, ಕಾಮಿಡಿ ವಿಡಿಯೋಸ್ ಇರುತ್ತೆ. ಅಲ್ಲೂ ಹೋಗಿ ನಮಗೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ, ನಂದು ಬಿಂದು ಜೆ ಗೌಡ, ನನ್ನ ಹಸ್ಬೆಂಡು ಕಾಲ್ಮಿ ನಿತಿನ್ ಗೌಡ್ರೆ, ಅಲ್ಲಿ ಹೋಗಿ ಫಾಲೋ ಮಾಡಿ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ. ನಿಮಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರ್ಯಾರಿನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಕಂಪ್ಲೀಟ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.